ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಜಸ್ಟ್ ಒಂದು 3 months ಓಲ್ಡ್ ಮನೆ ತೋರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಹೊಸ ಮನೆ ಇರುತ್ತೆ ಇದು. ಸೊ ಎದುರುಗಡೆ ಕನ್ಸಲ್ಲ ಇದೆ ನೋಡಿ ಮನೆ ಬಂದ್ಬಿಟ್ಟು. ಸೈಟ್ ಡೈಮೆನ್ಷನ್ 30 × 55 ಬರುತ್ತೆ. ರೋಡ್ ಬೈ 30 ಬರುತ್ತೆ. ಲೆಂತ್ 55 feet ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1650 ಸ್ಕ್ವೇರ್ ಫೀಟ್ ಇದೆ. ಸೈಟ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಮಾಡಿದ್ದಾರೆ. ಸೊ ಗ್ರೌಂಡ್ ಪ್ಲಸ್ 1.5 floor ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 3 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಒಂದು ಮಲ್ಟಿಪರ್ಪಸ್ ರೂಮ್ ಪ್ಲಸ್ ಒಂದು ರೂಮ್ ಮಾಡಿದ್ದಾರೆ. ಒಂದು ಮಾಸ್ಟರ್ ಬೆಡ್ರೂಮ್ ಟೈಪ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಇದು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ 16 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸೊ ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್, ಇದು ಎಲ್ಲ ಬ್ರಾಂಡೆಡ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸೊ ಮೆಟೀರಿಯಲ್ ಎಲ್ಲ ಅಷ್ಟೇ ಟೋಟಲ್ ಎಲ್ಲ ಬ್ರಾಂಡೆಡ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಯಾಕೆಂದರೆ ಮನೆ ಸ್ವಂತ ಕಟ್ಕೊಂಡಿರುವಂಥದ್ದು, ಓನ್ ಪರ್ಪಸ್ಗೆ ಕಟ್ಕೊಂಡಿರುವಂಥ ಮನೆ ಇದು. ಸೊ ರೋಡ್ ಕೂಡ ನೋಡ್ಬೋದು, 30 feet ರೋಡ್ ಇರುತ್ತೆ ಮನೆ ಮುಂದೆ. ಸರೌಂಡಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಲೇಔಟ್ ಎಲ್ಲನೂ ಗೇಟೆಡ್ ಕಮ್ಯುನಿಟಿ ಥರ ಇದೆ ಲೇಔಟ್ ಕೂಡ. ವೆಲ್ ಡೀಸೆಂಟ್ ಫ್ಯಾಮಿಲೀಸ್ ಇರುವಂಥದ್ದು. ಈವನ್ ಮೈನ್ ರೋಡ್ಗೆಲ್ಲನೂ ಜಸ್ಟ್ ಒಂದು 300 meters ಆಗುತ್ತೆ BMTC ಬಸ್ಸಸ್ಗೆಲ್ಲನೂ. ಸೊ ಆ ಥರ ಲೊಕ್ಯಾಲಿಟಿಲಿದೆ ಪ್ರಾಪರ್ಟಿ ಇದು. ಸೊ ಗೇಟ್ ಕೂಡ ನೋಡ್ಬೋದು, ಸ್ಲೈಡಿಂಗ್ ಗೇಟ್ ಕೊಟ್ಟಿದ್ದಾರೆ. ಮನೆಗೆ ಟೋಟಲ್ ಬಿಲ್ಡಿಂಗ್ಗೆ ಎಲ್ಲನೂ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ನೋಡ್ಬೋದು ಎಲ್ಲನೂ ಫುಲ್ ನೀಟಾಗಿ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಡೋರ್ ಎಲ್ಲ ಅಷ್ಟೇ ಮೈನ್ ಗೇಟ್ ಎಲ್ಲ ಸ್ಲೈಡಿಂಗ್ ಗೇಟ್ ಇರುತ್ತೆ. ಸೊ ಪಾರ್ಕಿಂಗ್ ಏರಿಯಾ ಕೂಡ ನೋಡ್ಬೋದು. 2 ಕಾರ್ ಹಾಕ್ಕೋಬೋದು. 7 seater ಇಲ್ಲ 5 seater 2 ಕಾರ್ ಹಾಕ್ಕೊಂಡು ಒಂದು 4 ರಿಂದ 5 2 wheeler ಕೂಡ ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಮನೆಗೆ ಗ್ಯಾಸ್ ಕನೆಕ್ಷನ್ಸ್ ಕೂಡ ಗ್ರೌಂಡ್ ಫ್ಲೋರಲ್ಲೇ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಪ್ಯಾಸೇಜ್ ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ 2 ಮನೆಗೂ 3 feet ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ಸೊ ವಾಲ್ಗೆಲ್ಲ ಅಷ್ಟೇ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಟ್ರಿಫೈಡ್ ಟೈಲ್ಸ್, ಕಜಾರೆ ಮೆಟೀರಿಯಲ್ ಎಲ್ಲನೂ. ಸೊ ಎಲೆಕ್ಟ್ರಿಸಿಟಿ ಎಲ್ಲ ಫುಲ್ ಪರ್ಮನೆಂಟ್ ಆಗಿದೆ. ಎಲ್ಲ ಮನೆಗೂ ಫುಲ್ ಟೋಟಲ್ ಬಂದ್ಬಿಟ್ಟು 9 kW ತೊಗೊಂಡಿದ್ದಾರೆ. ಕಾಮನ್ ಏರಿಯಾಗೆ 3 kW, ಫಸ್ಟ್ ಗ್ರೌಂಡ್ ಫ್ಲೋರ್ಗೆ 3 kW, ಫಸ್ಟ್ ಫ್ಲೋರ್ಗೆ 3 kW ಕೊಟ್ಟಿದ್ದಾರೆ ಎಲೆಕ್ಟ್ರಿಸಿಟಿ ಎಲ್ಲನೂ. ಸೊ ಇದು ಲಿಫ್ಟಿಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಅಂದರೆ ಲಿಫ್ಟ್ ರೂಮ್ ಕೊಟ್ಟಿದ್ದಾರೆ. ಇವರೇನು ಲಿಫ್ಟ್ ಹಾಕ್ಸಿಲ್ಲ, ಬಟ್ ಲಿಫ್ಟ್ಗೆ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ. ಅದು ಫುಲ್ ಕವರ್ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ಫುಲ್ ಟೈಲ್ಸ್ ಹಾಕಿದ್ದಾರೆ. ಇದು ಲಿಫ್ಟ್, ಇದು ಓಪನ್ ಮಾಡಿಕೊಂಡು ಲಿಫ್ಟ್ ಹಾಕೋಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಇದು. ಸೊ ಮೇನ್ ಡೋರ್ ಎಲ್ಲ ನೋಡ್ಬೋದು, ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಡೋರು ಮತ್ತು ವಾಸ್ಕಲ್ಲು ಟೈಲ್ಸ್ ಎಲ್ಲ ಅಷ್ಟೇ ವಿಟ್ರಿಫೈಡ್ ಟೈಲ್ಸ್, ಇದು ಕಜಾರೆ ಮೆಟೀರಿಯಲ್ದು. ಮತ್ತು ಸಂಪ್ ಮಾಡಿದ್ದಾರೆ ಮನೆಗೆ. ಸೊ ಆಲ್ಮೋಸ್ಟ್ 25,000 ಲೀಟರ್ ಸಂಪ್ ಮಾಡಿದ್ದಾರೆ. ಮನೆಗೆ ನೀರು ಬಂದ್ಬಿಟ್ಟು CMC ವಾಟರ್ ಕನೆಕ್ಷನ್ ಇರೋದು. ಬೋರ್ವೆಲ್ ಏನು ಹಾಕ್ಸಿಲ್ಲ, ಓನ್ಲಿ CMC ವಾಟರ್ ಕನೆಕ್ಷನ್ ಇದೆ. ಒಳ್ಳೆ ವಾಟರ್ ಇದೆ, ಡೈಲಿ ಬಿಡ್ತಾರೆ ನೀರಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ಸ್ಟೇರ್ ಕೇಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಈಗೇನು ಸ್ಟೇರ್ ಕೇಸ್ ಪಕ್ಕದಲ್ಲಿರೋ ಬಂದ್ಬಿಟ್ಟು ಲಿಫ್ಟ್, ಅದು ಲಿಫ್ಟ್ಗೆ ಕೊಟ್ಟಿರುವಂಥದ್ದು, ಜಾಗ ಬಿಟ್ಟಿರುವಂಥದ್ದು. ಸೊ ಅಲ್ಲಿ ಬೇಕಾದರೆ ಲಿಫ್ಟ್ ಕೂಡ ಹಾಕ್ಕೋಬೋದು. ಸೊ ಈಗ ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರಿಗೆ ಫ್ರಂಟ್ ವಾಲ್ಗೆಲ್ಲ ಅಷ್ಟೇ ಫುಲ್ ಟೈಲ್ಸ್ ಹಾಕಿದ್ದಾರೆ. ಈ ಕಡೆ ವಾಲ್ಗೂ ಮತ್ತು ಪ್ಯಾಸೇಜ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಪ್ಯಾಸೇಜ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ವಿತ್ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಸೊ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಜಾಗ ಬಿಟ್ಟಿದ್ದಾರೆ. ಸೊ ನೋಡ್ಬೋದು, ಅದು 1.5 feet ಜಾಗ ಬಿಟ್ಟಿದ್ದಾರೆ, ಓಡಾಡ್ಬೋದು. ಅದಕ್ಕೂ ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ಫ್ರಂಟ್ ವಿಂಡೋ ಬಂದ್ಬಿಟ್ಟು ಟೀಕ್ ವುಡ್ ವಿಂಡೋ ಕೊಟ್ಟಿದ್ದಾರೆ. ಸೊ ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀಕ್ ವುಡ್ ಇದು. ಲಾಕೆಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಎಲ್ಲ ಲಾಕ್ ಸಿಸ್ಟಮ್ ಎಲ್ಲ ಯುರೋಪ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್ ಇದೆ, 3 BHK ಕೊಟ್ಟಿದ್ದಾರೆ. ಟೋಟಲ್ 3 BHK ಮಾಡಿದ್ದಾರೆ. ಟೋಟಲ್ ಎಲ್ಲ ಬಿಲ್ಡಿಂಗ್ ಬಂದ್ಬಿಟ್ಟು ಸೆಮಿ ಫರ್ನಿಶ್ಡ್ ಐತೆ. ಇವನ್ ಗ್ರೌಂಡ್ ಫ್ಲೋರಲ್ಲಿ ಕೂಡ ಅಷ್ಟೇ ಸೆಮಿ ಫರ್ನಿಶ್ಡ್ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಅಷ್ಟೇ 2x4 ವಿಟ್ರಿಫೈಡ್ ಟೈಲ್ಸ್ ಇದೆ, ಕಜಾರಿಯಾ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹಾಲ್ ಇದು. ಸೊ ಹಾಲಲ್ಲಿ ಕೂಡ ನೋಡೋದು POP ಎಲ್ಲ ಮಾಡಿದ್ದಾರೆ. ವುಡನ್ POP ಪ್ಲಸ್ ನಾರ್ಮಲ್ POP ಕೂಡ ಮಾಡಿದ್ದಾರೆ. ಸೊ ಹಾಲ್ ಕೂಡ ನೋಡ್ಬೋದು, ತುಂಬ ವೈಡ್ ಆಗಿದೆ ಹಾಲ್ ಕೂಡ. ಸೊ ಅಲ್ಲಿ ಕಾಣಿಸ್ತಿರೋದು ಪೂಜಾ ರೂಮ್ ಇದು. ಬಾರ್ಡರ್ ಎಲ್ಲ ಅಷ್ಟೇ ಟೀಕ್ ವುಡ್ ಕೊಟ್ಟಿದ್ದಾರೆ. ಡೋರ್ ಮಾತ್ರ 12 mm ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ ಡೋರ್ ಎಲ್ಲನೂ. ಸೊ ಪೂಜಾ ರೂಮ್ ಇನ್ಸೈಡ್ ವಾಲ್ಗೆಲ್ಲ ಟೈಲ್ಸನ್ನು ಕಜಾರೆ ಟೈಲ್ಸ್ ಯೂಸ್ ಮಾಡಿರುವಂಥದ್ದು. ಸೊ ಅಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ TV ಯೂನಿಟ್ ಹಾಕೊಂಡು ಸೋಫಲ್ಲ ಯಾವ ಥರ ನೀಟಾಗಿ ಸೆಟ್ ಮಾಡ್ಕೊಂಡಿರಲ್ಲ ನೋಡ್ಬೋದು. ಸೊ ಹಾಲ್ ಕೂಡ ಅಷ್ಟೇ ತುಂಬ ವೈಡ್ ಇದೆ. ಸೊ ಇಲ್ಲಿ ಕಿಚನ್ ಆರ್ಚ್ ಕೂಡ ನೋಡ್ಬೋದು, ವಿನಿಯರ್ ಲ್ಯಾಮಿನೇಟೆಡ್ ಮಾಡಿರುವಂಥದ್ದು. ಕಿಚನ್ ಆರ್ಚ್ ಕೂಡ ಅಷ್ಟೇ ವಿನಿಯರ್ ಲ್ಯಾಮಿನೇಟೆಡ್ ಇದು ಮಾಡಿರೋದು. ಇದು ಡೈನಿಂಗ್ ಹಾಲ್ ಕಮ್ ಕಿಚನ್ ಇದು. ಡಕ್ ಏರಿಯಾ ಕೂಡ ಮಾಡಿದ್ದಾರೆ ಡೈನಿಂಗ್ ಹಾಲಲ್ಲಿ. ಸೊ ಡೈನಿಂಗ್ ಹಾಲಲ್ಲಿ POP ಕೊಟ್ಟು ಒಂದು ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಕಿಚನ್, ಇದು ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟು, SS ಬಾಸ್ಕೆಟ್ಸು ಮತ್ತು ಟೆಂಡಮ್ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಚಿಮ್ನಿ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ. ಸೊ 2 ಅಷ್ಟೇ 3 rack ವಿಂಡೋಸ್ ಇದು, ಅಲ್ಯೂಮಿನಿಯಂ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಬಾಲ್ಕನಿ ಕೂಡ ಇದೆ. ಬಾಲ್ಕನಿಗೆಲ್ಲ ಸೇಫ್ಟಿ ಎಲ್ಲ ಯುಟಿಲಿಟಿ ಕೂಡ ಇದೆ. ಯುಟಿಲಿಟಿಗೆಲ್ಲ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಟೋಟಲ್ 3 ರೂಮ್ಸ್ ಬರುತ್ತೆ. 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಕಾಮನ್ ರೂಮ್ ಬರುತ್ತೆ, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಸೊ ಇದು ಸ್ಟಾರ್ಟಿಂಗಲ್ಲಿ ಕಾಮನ್ ರೆಸ್ಟ್ ರೂಮ್ ಇದು. ಫ್ರಂಟಿಗೆ ಒಂದು ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಮೆಟೀರಿಯಲ್ ಜಾಗ್ವಾರ್ ಮೆಟೀರಿಯಲ್ ಯೂಸ್ ಮಾಡಿರೋದು.
ಫಸ್ಟ್ ಕ್ಲಾಸ್ ಎಲ್ಲ ಜಾಗ್ವಾರ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಕಜಾರೆ ಟೈಲ್ಸ್ ಇದು. ವಾಲ್ ಮೌಂಟೆಡ್ ಕಮೋಡ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದು. ಇವನ್ ಸಿಂಕು, ಟ್ಯಾಪ್ಸು, ಶವರು, ಡೈ ವಾಟರ್ ಎಲ್ಲ ಅಷ್ಟೇ ಜಾಗ್ವಾರ್ ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು. ಸೊ ಇದು ರೂಮ್ ನಂಬರ್ 1 ಇದು. ಕಿಡ್ಸ್ ರೂಮ್ ಇದು. ಕಿಡ್ಸ್ ರೂಮ್ ಮಾಡಿದ್ದಾರೆ ಇದು. ವಾಸ್ಕಲ್ಲೆಲ್ಲ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಇನ್ಸೈಡ್ ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಯೂಸ್ ಮಾಡಿದ್ದಾರೆ, MD ಡೋರ್ಸ್ ಇದು. ಇದು ಕಂಪ್ನಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇದು ಕಿಡ್ಸ್ ರೂಮ್ ಇದು. ರೂಮಲ್ಲೂ ಅಷ್ಟೇ POP ಎಲ್ಲ ಮಾಡಿದ್ದಾರೆ, ಫ್ಯಾನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಕಬೋರ್ಡ್ ಎಲ್ಲ ಕೊಟ್ಟೆ, ಸ್ಲೈಡಿಂಗ್ ಕಬೋರ್ಡ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ಇನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಕ್ವೀನ್ ಸೈಜ್ ಕಟ್ ಹಾಕ್ಕೋಬೋದು ಇದರಲ್ಲಿ. ಬಟ್ ಇದು ಕಿಡ್ಸ್ ರೂಮ್ ಇರುತ್ತೆ. ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ವಾಸ್ಕಲ್ಲೆಲ್ಲ ಟೀ ಕುಡ್ ಇದು. ಮೇನ್ ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಸೇಮ್ ಕಜಾರೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ರೂಮ್ ಸೈಜ್ ಬಂದುಬಿಟ್ಟು 14x14 ಕೊಟ್ಟಿದ್ದಾರೆ ರೂಮ್ ಸೈಜ್ ಇದು. ತುಂಬ ಸ್ಪೇಸಿಯಸ್ ಆಗಿದೆ ರೂಮ್ ಮಾತ್ರ. ಆಲ್ರೆಡಿ ಕಿಂಗ್ ಸೈಜ್ ಕಟ್ ಹಾಕಿ ಸುತ್ತಲೂ ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಫುಲ್ ವಾಲ್ಗೆ ಕಬೋರ್ಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟು ಮತ್ತು 2 ವಿಂಡೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಕಡೆಗೆ ಡ್ರೆಸ್ಸಿಂಗ್ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ರೂಮಲ್ಲೆಲ್ಲ POP ಎಲ್ಲ ಕೊಟ್ಟಿದ್ದಾರೆ. ಫ್ಯಾನ್ಸ್ ಎಲ್ಲ ಅಷ್ಟೇ ಹ್ಯಾವೆಲ್ಸ್ ಕಂಪ್ನಿದು, ಟಾಪ್ ಕ್ಲಾಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಇನ್ನು ವೈರಿಂಗ್ ಎಲ್ಲ ಅಷ್ಟೇ ಫಿನೋಲೆಕ್ಸ್ ಕಂಪ್ನಿದು. ಸೊ ರೆಸ್ಟ್ ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಇದೆ ಈ ರೂಮ್ಗೆ, ಮಾಸ್ಟರ್ ಬೆಡ್ರೂಮ್ಗೆ. ಸೊ ರೂಮಲ್ಲೂ ಅಷ್ಟೇ ಎಲ್ಲ ರೆಸ್ಟ್ ರೂಮ್ಸ್ಗೂ ಗೀಸರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಗೀಸರು ಮತ್ತು ಎಲ್ಲನೂ ವಾಲ್ ಮೌಂಟೆಡ್ ಕಮೋಡ್ಸು ಎಲ್ಲ ಟೋಟಲ್ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರೋವಂಥದ್ದು. ಫುಲ್ ಟಾಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಇದು. 2x4 ಕಜಾರೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇದು ರೂಮ್ ನಂಬರ್ 3 ಇದು. ಇದು ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ ರೂಮ್ ಇದು. ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಬರುತ್ತೆ. ಸೊ ಈ ರೂಮ್ಗೆ ಫ್ಲೋರಿಂಗ್ ಬಂದ್ಬಿಟ್ಟು ವುಡನ್ ಫ್ಲೋರಿಂಗ್ ಪ್ರೊವೈಡ್ ಮಾಡಿದ್ದಾರೆ. ವುಡನ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ POP ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಸೊ ಇದರಲ್ಲೂ ಅಷ್ಟೇ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ, ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ವಿತ್ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಈ ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಇರುತ್ತೆ. ಸೊ ಇದು ರೆಸ್ಟ್ ರೂಮ್ ಇದು, ಅಟ್ಯಾಚ್ ಬರುತ್ತೆ. ಇಲ್ಲೂ ಅಷ್ಟೇ ಫುಲ್ ಟಾಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಇದು. ಇದು ಸಿಂಗಲ್ ಮೌಂಟೆಡ್ ಕಮೋಡ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಡೈವರ್ಟ್ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸೇ ಕೊಟ್ಟಿರುವಂಥದ್ದು. ಸೊ ಈ ರೂಮ್ಗೆ ಅಡಿಷನಲ್ ಆಗಿ ಬಾಲ್ಕನಿ ಕೂಡ ಆ್ಯಡ್ ಆಗಿದೆ. ಫ್ರಂಟ್ಗೆಲ್ಲ ನೋಡ್ಬೋದು ಟಫಾನ್ ಗ್ಲಾಸಸ್ ಯೂಸ್ ಮಾಡಿ 12 mm ಆಲ್ಮೋಸ್ಟ್ ಇದು 4.5 feet ಇದೆ ಟಫಾನ್ ಗ್ಲಾಸ್. ಹೈಟ್ ಕೂಡ ತುಂಬ ಹೈಟ್ ಮಾಡಿದ್ದಾರೆ. ಮೇಲ್ಗಡೆ UPC ಸೀಲಿಂಗ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಇದು. ಸೊ ಫ್ಲೋರಿಂಗ್ ಎಲ್ಲ ಅಷ್ಟೇ ಸೇಮ್ ಟೈಲ್ಸೇ ಯೂಸ್ ಮಾಡಿರುವಂಥದ್ದು. ಸೊ ಇಷ್ಟು ಇದು ಫಸ್ಟ್ ಫ್ಲೋರ್ ಇದು, 3 BHK ಇದು. ಎಲ್ಲ ಅಷ್ಟೇ ಸ್ವಿಚಸ್ಸು ಮತ್ತು ವೈರಿಂಗ್ ಎಲ್ಲನೂ ಫಿನೋಲೆಕ್ಸ್ ಕಂಪ್ನಿದು. ಸ್ವಿಚಸ್ ಎಲ್ಲ GM ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಎಲ್ಲ GM ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇವನ್ ಗ್ರೌಂಡ್ ಫ್ಲೋರ್ ಕೂಡ ಅಷ್ಟೇ. ಅದರಲ್ಲೂ ಅಷ್ಟೇ 2 ರೂಮ್ ಬರುತ್ತೆ, ಒಂದು ಅಟ್ಯಾಚು ಒಂದು ಕಾಮನ್ ರೂಮ್ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ಅದು ಸೆಮಿ ಫರ್ನಿಶ್ಡ್ ಅಂದರೆ POP ಮಾಡಿದ್ದಾರೆ. ಹಾಲಲ್ಲಿ TV ಯೂನಿಟು, ಮಾಡ್ಲರ್ ಕಿಚನ್ನು, 2 ರೂಮ್ಗೂ ಕಬೋರ್ಡ್ ಮಾಡಿದ್ದಾರೆ. ಒಂದು ಅಟ್ಯಾಚ್ ರೆಸ್ಟ್ ರೂಮ್ ಮತ್ತು ಒಂದು ಕಾಮನ್ ರೆಸ್ಟ್ ರೂಮ್ ಇರುತ್ತೆ. ಸೊ ಆ ಮನೆಯನ್ನು ಲೀಸ್ ಕೊಟ್ಟಿದ್ದಾರೆ, 10 lakhs ಲೀಸ್ ಕೊಟ್ಟಿದ್ದಾರೆ. ಇನ್ನು ರಿಮೈನಿಂಗ್ ಎಲ್ಲನೂ ಓನರೇ ಇದ್ದಾರೆ ಈ ಮನೆಯಲ್ಲಿ. ಸೊ ಇಲ್ಲಿ ಲಿಫ್ಟ್ ಓಪನ್ ಮಾಡ್ಕೋಬೋದು, ಆ ಕಡೆಗೆ ಒಂದು ಮನೆ ಮಾಡ್ಕೋಬೋದು. ಇನ್ ಕೇಸ್ ಮುಂದಕ್ಕೆ ಏನಾದ್ರು ರೆಂಟಲ್ ಮಾಡ್ಕೊಂಡ್ರೆ ಇದು ಸ್ಟೇರ್ ಕೇಸ್ ಇದು. ಇಲ್ಲಿ ಓಪನ್ ಮಾಡ್ಕೊಂಡ್ರೆ ಹಿಂಗೆ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುತ್ತೆ. ಸೊ ಇದು ಲಿಫ್ಟ್ ರೂಮ್ ಇದು. ಇದೇನು ವಾಲ್ ಕಾಣಿಸ್ತಾ ಇದೆ ಇದು ಕ್ಲೋಸ್ಡ್ ವಾಲ್ ಇದು. ಇದು ಲಿಫ್ಟ್ ಇದು, ಇಲ್ಲಿ ಲಿಫ್ಟ್ ಹಾಕ್ಕೋಬೋದು. ಸೊ ಇದು ಮಲ್ಟಿಪರ್ಪಸ್ ರೂಮ್ ಇದು. ಸೊ ನೋಡ್ಬೋದು ಸೇಮ್ ಹಾಲ್ ಟೈಪ್ ಪ್ರೊವೈಡ್ ಮಾಡಿದ್ರು. ಓಪನ್ ರೂಮ್ ಕೊಟ್ಟಿದ್ದಾರೆ. ಫ್ರಂಟ್ಗೆ SS ಬೀಡಿಂಗ್ ವಿತ್ ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗ್ ಎಲ್ಲನೂ. ಇದು ಮಲ್ಟಿಪರ್ಪಸ್ ಅಂದರೆ ಜಿಮ್ ಇಲ್ಲ ಯೋಗ, ಸೊ ಎಲ್ಲ ಫುಲ್ ಕ್ಲೋಸ್ ಮಾಡ್ಕೊಂಡು ಹೋಮ್ ಥಿಯೇಟರ್ ಕೂಡ ಕನ್ವರ್ಟ್ ಮಾಡ್ಕೋಬೋದು, ಆ ಥರ ರೂಮ್ ಇದು. ಸೊ ಇದೊಂದು ರೂಮ್ ಇದು, ಗೆಸ್ಟ್ ರೂಮ್ ಇದು. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡೋದಲ್ಲ, ಸೇಮ್ ಸೈಜ್ ಇದೆ ರೂಮ್ ಕೂಡ. 14x14 ಇದೆ ರೂಮ್ ಕೂಡ ನೋಡ್ಬೋದು. ಫುಲ್ ವಾಲ್ಗೆಲ್ಲ ಕಬೋರ್ಡ್ ಎಲ್ಲ ಯೂಸ್ ಮಾಡಿದರೆ, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟು. ಸೊ ಈ ರೂಮ್ಗೆ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಇಲ್ಲೂ ನೋಡ್ಬೋದು ಎಲ್ಲ ವಾಲ್ ಮೌಂಟೆಡ್ ಕಮೋಡ್ ಇದು, ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ಕೊಟ್ಟಿರುವಂಥದ್ದು. ಮನೆ ಮಾತ್ರ ಕ್ವಾಲಿಟಿ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ದಿರ ಸ್ವಂತ ಕಟ್ಕೊಂಡಿರೋವಂಥ ಮನೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಪ್ರಾಪರ್ಟಿ ಬಂದುಬಿಟ್ಟು ಪಂಚಾಯತ್ ಲಿಮಿಟ್ಸಲ್ಲಿ ಬರುತ್ತೆ, ಪಂಚಾಯತ್ ಖಾತಾ ಇದು. ಸೊ ಆಲ್ರೆಡಿ ಲೋನ್ ಕೂಡ ಇದೆ ಪ್ರಾಪರ್ಟಿ ಮೇಲೆ, ಅಂದರೆ ಕ್ಯಾನ್ಫಿನ್ ಹೋಮ್ಸಲ್ಲಿ ಲೋನ್ ಕೂಡ ತೊಗೊಂಡಿದ್ದಾರೆ. 35 lakhs ಲೋನ್ ಕೂಡ ತೊಗೊಂಡಿದ್ದಾರೆ. ಸೊ ಇನ್ನೂ ಬೇಕಾದರೆ ನೀವು ಲೋನ್ ಎಕ್ಸ್ಟೆಂಡ್ ಮಾಡಿಕೊಂಡು ತೊಗೋಬೋದು. ಸೊ ಇದು ಟೆರೆಸ್ ಇದು. ಸೊ ಮೇಲ್ಗಡೆ ಬಂದ್ಬಿಟ್ಟು 2 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. 2000 ಲೀಟರ್ದು 2 ಟ್ಯಾಂಕ್ ಕೊಟ್ಟಿದ್ದಾರೆ. ಪ್ಲಸ್ 2 ಮನೆಗೂ ಸಪ್ರೇಟ್ ಸೋಲಾರ್ ಕೊಟ್ಟಿದ್ದಾರೆ. ಅಂದರೆ ಬಾಡಿಗೆಯವ್ರಿಗೂ ಸಪ್ರೇಟ್ ಸೋಲರು, ಇವನ್ ಓನರ್ ಹೌಸ್ಗೂ ಸಪ್ರೇಟ್ ಸೋಲರು. 300 ಲೀಟರ್ಸ್ 2 ಸೋಲಾರ್ ಕೊಟ್ಟಿದ್ದಾರೆ ಮತ್ತು 2 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ ಮೇಲ್ಗಡೆ. ಸೊ ಈ ಥರ ಎಲ್ಲ ನೀಟಾಗಿ ಎಲ್ಲ. ಸೊ ಎಲ್ಲ ಮನೆಗೂ ಗೀಸರ್, ರೆಸ್ಟ್ ರೂಮ್ಗೆಲ್ಲ ಗೀಸರ್ ಎಲ್ಲ ಪ್ರೊವೈಡ್ ಮಾಡಿದರೆ ವಿತ್ ಸಪ್ರೇಟ್ ಸೋಲಾರ್ ಕೂಡ ಕೊಟ್ಟಿದ್ದಾರೆ.
ಸೊ ಇಷ್ಟು ಇದು ಪ್ರಾಪರ್ಟಿ ಇದು ಪ್ರೈಸ್ ಬಂದ್ಬಿಟ್ಟು 1,68 lakhs ಹೇಳ್ತಿದ್ದಾರೆ, 1,68 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಇದು. ಸೊ ಲೊಕೇಶನ್ ಬಂದ್ಬಿಟ್ಟು ಸಾತ್ನೂರು ನಿಯರ್ ಸಾತ್ನೂರು ಬಾಗ್ಲೂರು ಮೈನ್ ರೋಡಲ್ಲಿ ಬರುತ್ತೆ, ನಿಯರ್ ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ ಇದು. ಸೊ ಏರ್ಪೋರ್ಟ್ ಮೈನ್ ರೋಡ್ಗೆ ಜಸ್ಟ್ ಒಂದು 3.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇನಿದು. ಯಲಹಂಕಗೆ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ, ಮೆಟ್ರೋ ಸ್ಟೇಷನ್ಗೂ 3.5 ಕಿಲೋಮೀಟರ್ಸ್ ಆಗುತ್ತೆ. BMTC ಬಸ್ಸಸ್ಗೆಲ್ಲ ಅಷ್ಟೇ ಜಸ್ಟ್ 300 ಮೀಟರ್ಸ್ ಆಗುತ್ತೆ ಅಷ್ಟೇ, ಅಂದರೆ ಬಾಗ್ಲೂರು ಮೈನ್ ರೋಡ್ಗೆ 300 ಮೀಟರ್ಸ್ ಆಗುತ್ತೆ. ಈ ಥರ ಒಳ್ಳೆ ಕನ್ವೀನಿಯೆಂಟಲ್ಲಿದೆ ಏರಿಯಾ ಕೂಡ. ಫುಲ್ ವಿಡಿಯೋ ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ, ಮತ್ತು ನಂಬರ್ ಕೂಡ ಕೊಟ್ಟಿರ್ತೀನಿ. ಏನಾದರೂ ವಿಸಿಟ್ ಮಾಡಬೇಕಾದ್ರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.